ಕನ್ನಡಿಗರು ಯಾರು ವ್ಯಾಪಾರದಲ್ಲಿದ್ದಾರೋ ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ಸಂಘಟಿತವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಅಪ್ರೋಚ್ ತೊಗೊಂಡು ಎಲ್ಲರನ್ನೂ ಬೆಳೆಸೋದಕ್ಕೆ ಒಂದು ಮಾಡ್ತಿರೋ ಪ್ರಯತ್ನ. ಕನ್ನಡಿಗರ ವ್ಯಾಪಾರ ವೇದಿಕೆ ಇವಾಗ ಶುರುವಾಗಿ 18 ತಿಂಗಳಾಗಿದೆ. ನವೆಂಬರ್ 1ನೇ ತಾರೀಕು 2024ಕ್ಕೆ ನಾವು ಶುರು ಮಾಡಿದ್ದ ಒಂದು ಪಯಣ ಇಲ್ಲಿವರೆಗೂ ಬಂದಿದೆ. ಇವತ್ತಿನ ದಿನ ಇದು ಸಕ್ಸಸ್ಫುಲ್ಲೇ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಾವಿವಾಗ 675 ಜನ ಇದ್ದೀವಿ. 675 ಜನ ಸೇರಿ 65 ಕೋಟಿಗಿಂತ ಹೆಚ್ಚು ವ್ಯಾಪಾರ ನಾವು 1.5 ವರ್ಷದಲ್ಲಿ ಮಾಡಿದ್ದೀವಿ. ನಮ್ಮ ವೇದಿಕೆ ಸಾಧನೆ ಅಂತಲೇ ಹೇಳ್ಬೋದು ಇದನ್ನು. ಈಗ ನೀವು ನೋಡ್ತಾ ಇರೋದು ಇದು ಗಂಧದ ಗುಡಿ ತಂಡ ಅಂತ ಒಂದು ಬನ್ನೇರುಘಟ್ಟ ರೋಡಲ್ಲಿ ಈ ತಂಡ ಉದ್ಘಾಟನೆ ಸಮಾರಂಭ. ಇದೇ ಥರ ನಮ್ಮದು 14 ತಂಡಗಳು ಆಗಲೇ ಲಾಂಚ್ ಅಂತ ಆಗಿದೆ. ಲಾಂಚ್ ಅಂತ ಆದಾಗ 25 ಜನ ಮಿನಿಮಮ್ ಇರಬೇಕಾಗತ್ತೆ ಒಂದು ತಂಡದಲ್ಲಿ, ಮತ್ತು ಅದು ಸಂಘಟಿತವಾಗಿ ವಾರ ವಾರ ಸಿಗೋ ಥರದೊಂದು ಸಭೆ ಶುರು ಆಗಿಬಿಡುತ್ತೆ. ಈ ಥರ ಹಲವಾರು ತಂಡಗಳಾಗಲೇ ಶುರು ಆಗ್ತಾ ಇದೆ, ಅಂದರೆ ಮೊಳಕೆ ಬಿಡ್ತಾ ಇದೆ. ಕರ್ನಾಟಕದಲ್ಲಿ 40ಕ್ಕಿಂತ ಹೆಚ್ಚು ತಂಡಗಳು ಇವಾಗ ಆಗಲೇ ಶುರುವಾಗಿದೆ. 14ನೇ ತಂಡ ಇಲ್ಲಿ ಉದ್ಘಾಟನೆ ಆಗ್ತಿರೋದು ಬನ್ನೇರುಘಟ್ಟ ರೋಡ್ನಲ್ಲಿ. ಇದರ ಹೆಸರು ಗಂಧದ ಗುಡಿ ತಂಡ ಅಂತ. ಕನ್ನಡಿಗರ ವ್ಯಾಪಾರ ವೇದಿಕೆ ಇದೊಂದು ಹೊಸ ತಂಡ. ಕನ್ನಡಿಗರ ವ್ಯಾಪಾರ ವೇದಿಕೆ ಕನ್ನಡಿಗರು ಯಾರ್ಯಾರು ವ್ಯಾಪಾರದಲ್ಲಿದ್ದಾರೋ ಅವರೆಲ್ಲ ಸೇರಿದಾಗ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಬೋದು. ಯಾವ ಥರ ಅಂತ ಹೇಳಿದ್ರೆ ರೆಫರೆನ್ಸ್ ಕೊಡ್ತೀವಿ. ಅಂದರೆ ನಮಗೆ ಯಾವುದೋ ಒಂದು ಗೊತ್ತಿರೋರಿಗೆ ಒಂದು ಏನೋ ಬೇಕಾಗಿರುತ್ತೆ, ಯಾವುದೋ ಒಂದು ಪ್ರಾಡಕ್ಟು, ಯಾವುದೋ ಒಂದು ಸರ್ವಿಸು ಬೇಕಾಗಿರುತ್ತೆ. ಆಗ ನಾವು ನಮ್ಮಲ್ಲಿರೋ ವೇದಿಕೆಯಲ್ಲಿರೋ ಸದಸ್ಯರನ್ನ ಅವ್ರಿಗೆ ರೆಫರ್ ಮಾಡ್ಬೋದು. ಈ ಥರ ನಾವು ಪ್ರಾಜೆಕ್ಟ್ಸ್ಗಳಿಗೆ ರೆಫರ್ ಮಾಡ್ತಾ ಹೋಗ್ತೀವಿ. ನಮಗೆ ಏನೇ ಒಂದು ವಸ್ತು ಅಥವಾ ಒಂದು ಸರ್ವಿಸ್ ಬೇಕು ಅಂತ ಹೇಳಿದಾಗ ನಮ್ಮ ವೇದಿಕೆಯಲ್ಲಿ ಯಾರನ್ನ ಅದನ್ನು ಕೊಡ್ತಾ ಇದ್ದರೆ ನಾವು ಅವರಿಂದ ಆ ಒಂದು ಸರ್ವಿಸ್ ಮತ್ತು ಪ್ರಾಡಕ್ಟ್ನ ತೊಗೊಳಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಏನಾಗುತ್ತೆ, ಒಂದು ಕಮ್ಯುನಿಟಿ ಅಂತ ಬಿಲ್ಡ್ ಆಗುತ್ತೆ. ಕನ್ನಡಿಗರಲ್ಲಿ ಒಂದು ಒಗ್ಗಟ್ಟು ಬರುತ್ತೆ. ಒಬ್ರಿಗೊಬ್ರು ಸಹಾಯ ಮಾಡಬೇಕು, ಒಬ್ಬರೊಬ್ಬರನ್ನ ಬೆಳೆಸಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ, ಅವ್ರು ಹೇಗೆ ಡಿಫ್ರೆಂಟ್ ಆಗಿದ್ದಾರೆ ಅನ್ನೋದು ಕೂಡ ನಮಗೆ ಪ್ರತಿ ವಾರದ ಒಂದು ಮೀಟಿಂಗಲ್ಲಿ ಅವ್ರು ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ, ನಾವು ಒಬ್ಬರಿಂದ ಒಬ್ಬರು ಬಿಸ್ನೆಸ್ ಮಾಡೋದನ್ನು ಕಲಿತೀವಿ. ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಇರುತ್ತೆ. ಈಗ ನಾನು ಬಿಸ್ನೆಸ್ ಮಾಡೋ ರೀತಿ ಡಿಫ್ರೆಂಟ್ ಆಗಿರ್ಬೋದು, ಇನ್ನೊಬ್ರು ಮಾಡೋ ರೀತಿ ಡಿಫ್ರೆಂಟ್ ಇರ್ಬೋದು. ಅವರಿಂದ ನಾವೇನೋ ಒಂದು ಪ್ರೋಸೆಸ್ ಕಲಿತೀವಿ. ಆ ಪ್ರೋಸೆಸ್ನ ನಮ್ಮ ಕಂಪ್ನಿಲಿ ಅಳವಡಿಸ್ಕೊಂಡಾಗ ನಾವು ಬೆಳೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಒಬ್ಬರಿಂದ ಒಬ್ಬರು ಕಲಿಯೋದಕ್ಕೆ ಒಂದು ವೇದಿಕೆ, ಒಬ್ಬರಿಂದ ಒಬ್ಬರು ರೆಫರೆನ್ಸ್ಗಳನ್ನ ಪಾಸ್ ಮಾಡಿ ಬೆಳೆಯೋದಕ್ಕೆ ಒಂದು ವೇದಿಕೆ ಕನ್ನಡಿಗರ ವ್ಯಾಪಾರ ವೇದಿಕೆ. ನಮ್ಮಲ್ಲಿ ಕನ್ನಡಿಗರು ಅಂತ ಹೇಳೋದಕ್ಕೆ ಒಂದು ಡೆಫಿನೇಷನ್ ಅಂತ ಇಟ್ಟಿದ್ದೀವಿ. ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಕನ್ನಡ ಮಾತಾಡೋಕ್ಕೆ ಬರಬೇಕು. ಎರಡನೇದು ಕನ್ನಡ ಭಾಷೆಗೆ ಮರ್ಯಾದೆ ಕೊಡಬೇಕು. ಕನ್ನಡ ಭಾಷೆಗೆ ಮರ್ಯಾದೆ ಕೊಡ್ತಾರೆ ಮತ್ತು ಕನ್ನಡ ಭಾಷೆನ ಮಾತಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಜಾತಿ ಧರ್ಮದವರಾಗಿರಲಿ, ಯಾವುದೇ ಪ್ರಾಂತದವರಾಗಿರಲಿ ನಾವು ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ತಯಾರಾಗಿದ್ದೀವಿ. ವಾರ್ಷಿಕ ಶುಲ್ಕ 5,000 ಮತ್ತು ಟ್ಯಾಕ್ಸಸ್ ಇರುತ್ತೆ. 900 ರೂಪಾಯಿ ಟ್ಯಾಕ್ಸು, 5,900 ರೂಪಾಯಿ ಆಗುತ್ತೆ. ಅಷ್ಟು ಒಂದು ಕಡಿಮೆ ಬೆಲೆಯಲ್ಲಿ ನಾವು ಮಿನಿಮಮ್ ಕಾಸ್ಟಲ್ಲಿ ಮಾಡಬೇಕು ಅಂತ ಹೇಳಿ ಇದನ್ನು ಮಾಡಿದ್ದೀವಿ. ಅದಕ್ಕೆ ಒಂದು ಸಪೋರ್ಟಾಗಿ ಒಂದು ಆ್ಯಪ್ ಕೂಡ ಇದೆ ನಮ್ಮದು, ಕವ್ಯವೇ ಅಂತ. ಕನ್ನಡಿಗರ ವ್ಯಾಪಾರ ವೇದಿಕೆ ಅಂತ ಶಾರ್ಟ್ ಫಾರ್ಮಲ್ಲಿ ಕವ್ಯವೇ ಅಂತ ಒಂದು ಆ್ಯಪ್ ಕೂಡ ಇದೆ. ಮೆಂಬರ್ಸ್ಗೆಲ್ಲ ಆ್ಯಕ್ಸಸ್ ಇರುತ್ತೆ ಆ ಆ್ಯಪು. ಅದರಲ್ಲಿ ಅವರು ಯಾರಿಗೇನು ರೆಫರೆನ್ಸ್ ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿರೋ ರೆಫರೆನ್ಸಿಂದ ಏನಾದರೂ ಬಿಸ್ನೆಸ್ ಬಂದಿದ್ದರೆ ಅದನ್ನು ಕೂಡ ತಿಳಿಸ್ಕೊಡ್ತಾರೆ. ಹಾಗಾಗಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಏನು ಒಂದು ನಮ್ಮ ವೇದಿಕೆ ಕಡೆಯಿಂದ ಆಗುತ್ತೆ ಅದೆಲ್ಲ ಕೂಡ ಅದರಲ್ಲಿ ಟ್ರ್ಯಾಕ್ ಆಗೋ ಥರದ್ದು ಒಂದು ಆ್ಯಪ್ ಮಾಡಿದ್ದೀವಿ. ಹಾಗಾಗಿ ನಾವು ಇವತ್ತು ಹೇಳೋಕ್ಕಾಗ್ತಾ ಇದೆ, ನಮ್ಮಲ್ಲಿ 675 ಜನ ಇದ್ದಾರೆ, 40 ತಂಡಗಳಿದೆ, ಅದರಲ್ಲಿ 14 ತಂಡ ಲಾಂಚ್ ಆಗಿದೆ ಮತ್ತು ನಾವು 65 ಕೋಟಿಗಿಂತ ಹೆಚ್ಚು ವ್ಯಾಪಾರ ಮಾಡಿದ್ದೀವಿ ಅಂತ. ಪ್ರತಿ ಟ್ರಾನ್ಸಾಕ್ಷನ್ ಡೀಟೇಲ್ಸು ಆ್ಯಪಲ್ಲಿರುತ್ತೆ.